ಇನ್ನು ಚಿತ್ರದುರ್ಗ ನಗರದಲ್ಲೂ ಕೂಡ ಲೋಕಾಯುಕ್ತರ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಸತೀಶ್ ಬಾಬು ಮನೆಯಲ್ಲಿ ಖಜಾನೆಯೇ ಪತ್ತೆಯಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸತೀಶ್ ಬಾಬು ಮನೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಚಿನ್ನಾಭರಣ, ಬೆಳ್ಳಿ, ದೀಪದ ಕಂಬ, ನಗದು ಎಲ್ಲವನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಜಯಮಹಲ್ನಲ್ಲಿ ಇವರ ಮನೆ ಇರತಕ್ಕಂಥದ್ದು ರೇಡ್ ಆಗಿದೆ. ಚಿತ್ರದುರ್ಗ ನಗರದ JCR ಬಡಾವಣೆಯಲ್ಲಿ ಒಂದು ಮನೆ ಇದೆ, ಅಲ್ಲೂ ರೇಡ್ ಆಗಿದೆ. ಈ ಹಿಂದೆ ಚಿತ್ರದುರ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಸತೀಶ್ ಬಾಬು. ಕೋಲಾರ ಮೂಲದ ಇಂಜಿನಿಯರ್ ಇವರು. ಬೆಂಗಳೂರು, ಚಿತ್ರದುರ್ಗದ ಮನೆ ಮೇಲೆ ಲೋಕಾಯುಕ್ತರ ರೇಡ್ ಆಗಿದೆ. ಆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಖಜಾನೆ ಇದು ಸಣ್ಣ ಪುಟ್ಟದಲ್ಲ, ಚಿನ್ನಾಭರಣಗಳು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈ ಸತೀಶ್ ಬಾಬು ಇವರ ವಿಚಾರವಾಗಿ ಏನಿದೆ ಅಪ್ಡೇಟ್ಸ್? ಅರವಿಂದ್, ಸತೀಶ್ ಬಾಬು ಅಂತೇಳಿ ಇವರು ಏಡಬಲಿ, ಇವರ ಜೈಮಹಲ್ನ ಸರ್ಕಾರಿ ನಿವಾಸದ ಮೇಲೆ ಇವತ್ತು ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ. ಆ ಚಿನ್ನಾಭರಣ, ಅದ್ರ ಜೊತೆಗೆ ಸಾಕಷ್ಟು ಬೆಳ್ಳಿಯ ವಸ್ತುಗಳು, ಇವೆಲ್ಲವನ್ನ ಕೂಡ ಪತ್ತೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಇವ್ರಿಗೆ ಸೇರಿದಂತಹ ಚಿತ್ರದುರ್ಗದಲ್ಲಿರ್ತಕ್ಕಂತಹ ಮನೆ, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದಷ್ಟು ಆಸ್ತಿ ಪಾಸ್ತಿ ಇವೆಲ್ಲವನ್ನ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಹೊರಗೆ ಎಳೆದಿರೋದು. ಅಂದ್ರೆ ಇವರೆಲ್ಲರೂ ಕೂಡ ನಿನ್ನೆ ಇವರ ಮನೆಗಳ ಮೇಲೆ ದಾಳಿಯನ್ನ ನಡೆಸುವ ಸಲುವಾಗಿ ಲೋಕಾಯುಕ್ತ ಅಧಿಕಾರಿಗಳು ವಾರೆಂಟ್ ಅನ್ನ, ಕೋರ್ಟ್ ಇಂದ ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡು ಬಂದಿದ್ರು. ಇವರ ಜೈಮಹಲ್ನ ಸರ್ಕಾರಿ ನಿವಾಸ, ಹಾಗೆ ಇವರ ಚಿತ್ರದುರ್ಗದ ನಿವಾಸ, ಮತ್ತೆ ಇವರಿಗೆ ಒಡೆತಂದ ಸುಮಾರು 4 ಸ್ಥಳಗಳಲ್ಲಿ ಈ ಬೆಂಗಳೂರು ಮತ್ತೆ ಚಿತ್ರದುರ್ಗದಲ್ಲಿ ದಾಳಿಯನ್ನ ನಡೆಸಿ ಇದೀಗ ಪರಿಶೀಲನೆಯನ್ನ ಕೂಡ ನಡೆಸ್ತಿರೋದು. ಈಗ ಅಕ್ಕಸಾಲಿಗರನ್ನ ಮನೆಗೆ ಕರೆಸಿ ಚಿನ್ನದ ಪ್ರಮಾಣ ಎಷ್ಟು ಅಂತೇಳಿ ತೂಕ ಹಾಕಿಸುವ ಕೆಲಸವನ್ನ ಇದೀಗ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅರವಿಂದ್. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಅಲ್ಲಿಗೆ ಹಲವಾರು ಕಡೆಗಳಲ್ಲಿ ಈ ರೀತಿ ರೇಡ್ ಆಗಿರ್ತಕ್ಕಂಥದ್ದು, ಅದೆಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿದೆ, ಬೆಂಗಳೂರು ಸೇರಿದಂತೆ ಇತರ ಜಿಲ್ಲೆಗಳು. ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ ಯಾವ್ಯಾವ ಅಧಿಕಾರಿಯ ನಿವಾಸದಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅಂತ.